ಕ್ಲಾಕ್ಡ್ ಎಸ್ ಆರ್ ಫ್ಲಿಪ್ ಫ್ಲಾಪ್. ಫಸ್ಟ್ ನಿಮಗೆ ಎಸ್ ಆರ್ ಲ್ಯಾಚ್ ಬಗ್ಗೆ ಹೇಳಿಕೊಟ್ಟೆ. ಎಸ್ ಆರ್ ಲ್ಯಾಚ್ ಬೈ ಯೂಸಿಂಗ್ ನ್ಯಾಂಡ್ ಗೇಟ್ಸ್, ಕರೆಕ್ಟ್ ಅಲ್ವಾ? ವಾಟ್ ಈಸ್ ಅ ಲ್ಯಾಚ್ ಅಂತಂದರೆ ಅ ಲ್ಯಾಚ್ ಈಸ್ ಅ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ ವಿಚ್ ಕ್ಯಾನ್ ಸ್ಟೋರ್ ಓನ್ಲಿ ಒನ್ ಬಿಟ್ ಆಫ್ ಡೇಟಾ, ರೈಟ್? ಈಗ ಕ್ಲಾಕ್ಡ್ ಎಸ್ ಆರ್ ಫ್ಲಿಪ್ ಫ್ಲಾಪ್, ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಕ್ಲಾಕ್ಡ್ ಫ್ಲಿಪ್ ಫ್ಲಾಪಲ್ಲಿ ನಿಮಗೆ ಹೇಳಿದೆ ಎಡ್ಜ್ ಟ್ರಿಗರ್ಡ್ ಫ್ಲಿಪ್ ಫ್ಲಾಪ್, ಲೆವೆಲ್ ಟ್ರಿಗರ್ಡ್ ಫ್ಲಿಪ್ ಫ್ಲಾಪ್ಸ್. ಎಡ್ಜ್ ಟ್ರಿಗರ್ಡ್ ಫ್ಲಿಪ್ ಫ್ಲಾಪ್ಸಲ್ಲಿ ಅಗೇನ್ ಟೂ ಟೈಪ್ಸ್ ಬರುತ್ತೆ, ಪಾಸಿಟಿವ್ ಎಡ್ಜ್ ಟ್ರಿಗರ್ಡ್ ಫ್ಲಿಪ್ ಫ್ಲಾಪ್ ಮತ್ತು ನೆಗೆಟಿವ್ ಎಡ್ಜ್ ಟ್ರಿಗರ್ಡ್ ಫ್ಲಿಪ್ ಫ್ಲಾಪ್. ಇವಾಗ ಫ್ಲಿಪ್ ಫ್ಲಾಪಲ್ಲಿ ಕ್ಲಾಕ್ನ ಯೂಸ್ ಮಾಡ್ತೀವಿ. ಇವಾಗ ನಾವು ನೋಡ್ತಿರೋದು ಕ್ಲಾಕ್ಡ್ ಎಸ್ ಆರ್ ಫ್ಲಿಪ್ ಫ್ಲಾಪ್. ಇದು 5 ಮಾರ್ಕ್ಸ್ ಕ್ವಶನ್. ಇಲ್ಲಿಂದ ಆಲ್ಮೋಸ್ಟ್ ಮಿಕ್ಕಿದೆಲ್ಲೂ 5 ಮಾರ್ಕ್ಸ್ ಕಾನ್ಸೆಪ್ಟ್ಸ್. ಎಸ್ ಆರ್ ಫ್ಲಿಪ್ ಫ್ಲಾಪ್ ಆದಮೇಲೆ ವಿ ವಿಲ್ ಡಿಸ್ಕಸ್ ಅಬೌಟ್ ಡಿ ಫ್ಲಿಪ್ ಫ್ಲಾಪ್, ಡಿ ಆದಮೇಲೆ ಜೆ ಕೆ ಫ್ಲಿಪ್ ಫ್ಲಾಪ್, ಆಮೇಲೆ ಎಮ್ ಎಸ್ ಜೆ ಕೆ ಫ್ಲಿಪ್ ಫ್ಲಾಪ್ ಆ್ಯಂಡ್ ಫೈನಲಿ ಟಿ ಫ್ಲಿಪ್ ಫ್ಲಾಪ್ ಅಂತ. ಅಂದರೆ ಇದನ್ನು ಸೇರಿಸ್ಕೊಂಡ್ರೆ ಎಸ್ ಆರ್ ಫ್ಲಿಪ್ ಫ್ಲಾಪ್, ಡಿ ಫ್ಲಿಪ್ ಫ್ಲಾಪ್, ಜೆ ಕೆ, ಎಮ್ ಎಸ್ ಜೆ ಕೆ ಆ್ಯಂಡ್ ಟಿ ಫ್ಲಿಪ್ ಫ್ಲಾಪ್. ಟಿ ಫ್ಲಿಪ್ ಫ್ಲಾಪ್ ಮತ್ತು ಡಿ ಫ್ಲಿಪ್ ಫ್ಲಾಪ್, ಸೊ ಟಿ ಆ್ಯಂಡ್ ಡಿ ಫ್ಲಿಪ್ ಫ್ಲಾಪ್ಸ್ ಆರ್ ವರ್ತ್ ಆಫ್ 3 ಮಾರ್ಕ್ಸ್, 3 ಮಾರ್ಕ್ಸ್ ಕೇಳ್ತಾರೆ. ವರಾಸ್ ರಿಮೈನಿಂಗ್ 3 ಜೆ ಕೆ, ಎಮ್ ಎಸ್ ಜೆ ಕೆ ಯೂಶಲಿ ಕೇಳಲ್ಲ ಬಿಕಾಸ್ ಇಟ್ಸ್ ಲೆಂತಿ, ಅದರಿಂದ ಲ್ಯಾಬಲ್ಲಿ ಕೇಳ್ತಾರೆ. ಸೊ ಎಸ್ ಆರ್ ಫ್ಲಿಪ್ ಫ್ಲಾಪ್ ಮತ್ತು ಜೆ ಕೆ ಫ್ಲಿಪ್ ಫ್ಲಾಪ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ. ಯು ಕ್ಯಾನ್ ಎಕ್ಸ್ಪೆಕ್ಟ್ ಎನಿ ಒನ್, ರೈಟ್? ಸೊ ಈಗ ಈ ಕ್ಲಾಕ್ಡ್ ಎಸ್ ಆರ್ ಫ್ಲಿಪ್ ಫ್ಲಾಪ್ ಫಸ್ಟ್ ಬ್ಲಾಕ್ ಡಯಾಗ್ರಾಮ್ ನೋಡಿ. ನಾನು ಹೆಂಗೆ ಬರಿತೀನೋ ಹಂಗೆ ಬರ್ಕೊತ ಹೋಗಿ. ಇಟ್ಸ್ ಮೋರ್ ದೆನ್ ಇನಫ್ ಬಿಕಾಸ್ 5 ಮಾರ್ಕ್ಸ್ಗೆ ಎಷ್ಟು ಬರ್ತೀವಿ ಅಷ್ಟು ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಥರ ಮಾಡೋಕ್ಕಾಗಲ್ಲ. ಬ್ಲಾಕ್ ಡಯಾಗ್ರಾಮ್ ಫಾರ್ ಕ್ಲಾಕ್ಡ್ ಎಸ್ ಆರ್ ಫ್ಲಿಪ್ ಫ್ಲಾಪ್. ಸೊ 2 ಇನ್ಪುಟ್ಸ್ ಇದ್ದೇ ಇರೋದೆ, ಒಂದು ಎಸ್ಸು, ಇನ್ನೊಂದು ಆರು, ಆ್ಯಂಡ್ ಆಬ್ವಿಯಸ್ಲಿ ವಿ ಹ್ಯಾವ್ ಔಟ್ಪುಟ್, ಒನ್ ಇಸ್ ಕ್ಯೂ, ದ ಅದರ್ ಒನ್ ಇಸ್ ಕ್ಯೂ ಕಾಂಪ್ಲಿಮೆಂಟ್, ಕರೆಕ್ಟಾ? ಸೊ ಇದನ್ನು ಔಟ್ಪುಟ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಇವು ಇನ್ಪುಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದು ಲ್ಯಾಚ್ ಆಯಿತು, ಕರೆಕ್ಟಾ? ದಿಸ್ ಬಿಕಮ್ಸ್ ಯುವರ್ ಲ್ಯಾಚ್. ಬಟ್ ನಾವು ಮಾಡ್ತಿರೋದು ಏನಿವಾಗ, ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಕ್ಲಾಕ್ಡ್ ಎಸ್ ಆರ್ ಫ್ಲಿಪ್ ಫ್ಲಾಪ್. ಸೊ ಕ್ಲಾಕ್ ಸಿಂಬಲ್ ನೋಡಿ, ಈ ಥರ ಸಿಂಬಲ್ ಹಾಕಿದ್ರೆ ಇದು ಕ್ಲಾಕ್, ಈ ಸಿಂಬಲ್ ಕ್ಲಾಕ್ ಸಿಂಬಲ್. ಆ್ಯಂಡ್ ರಿಮೆಂಬರ್ ದಿಸ್ ಇಸ್ ಎಡ್ಜ್ ಟ್ರಿಗರ್ಡ್ ಫ್ಲಿಪ್ ಫ್ಲಾಪ್. ಎಡ್ಜ್ ಟ್ರಿಗರ್ಡ್ ಅಂದರೆ ಐದರ್ ಕ್ಲಾಕ್ ಸಿಗ್ನಲ್ ಪಾಸಿಟಿವ್ ಎಡ್ಜ್ ಟ್ರಿಗರಿಂಗಲ್ಲಿ ಆನ್ ಆಗ್ಬೋದು ಅಥವಾ ನೆಗೆಟಿವ್ ಎಡ್ಜ್ ಟ್ರಿಗರ್, ದಟ್ ಈಸ್ ಫಾಲಿಂಗಲ್ಲಿ ಸ್ಟಾರ್ಟ್ ಆಗ್ಬೋದು. ಎಡ್ಜ್ ಟ್ರಿಗರ್ಡ್ ಫ್ಲಿಪ್ ಫ್ಲಾಪ್ನ ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇದು ಕ್ಲಾಕ್ ಸಿಂಬಲ್, ಸರಿನಾ? ಇದು ಏನಾಯಿತು, ಬ್ಲಾಕ್ ಡಯಾಗ್ರಾಮ್. ದೆನ್ ಲಾಜಿಕ್ ಸರ್ಕ್ಯೂಟ್ ಯಾವ ಥರ ಬರುತ್ತೆ ಇದಕ್ಕೆ? ಲಾಜಿಕ್ ಸರ್ಕ್ಯೂಟ್ ನೋಡಿ, ಫಸ್ಟು ನಿಮಗೆ ಲ್ಯಾಚ್ ಗೊತ್ತಲ್ವ, ಫಸ್ಟ್ ಲ್ಯಾಚ್ ಡ್ರಾ ಮಾಡ್ಬಿಡೋಣ. ಇದು ಒಂದು ನ್ಯಾಂಡ್ ಗೇಟು, ಇದು ಒಂದು ನ್ಯಾಂಡ್ ಗೇಟ್, ಕರೆಕ್ಟ್ ತಾನೆ? ಇದು ಎಸ್ಸು, ಇದು ಆರ್, ರೈಟ್? ಈ ಇನ್ಪುಟ್ನ ತೊಗೊಂಡೋಗಿ ಎಲ್ಲಿ ಕನೆಕ್ಟ್ ಮಾಡ್ತೀವಿ, ಆಮೇಲೆ ಇದರದ್ದು ಔಟ್ಪುಟ್ನ ತೊಗೊಂಬಂದು ಈ ಔಟ್ಪುಟ್ನ ತೊಗೊಂಬಂದು ಇಲ್ಲಿ ಕನೆಕ್ಟ್ ಮಾಡ್ಕೊತೀವಿ. ಸೊ ದಿಸ್ ಪಾರ್ಟ್ ಬಿಕಮ್ಸ್ ವಾಟ್, ಯೋರ್ ಎಸ್ ಆರ್ ಲ್ಯಾಚ್. ಇದು ಕಾಮನ್, ಇದು ಲ್ಯಾಚ್ ಆಯಿತು, ಸರಿನಾ? ಇದು ಎಸ್ ಆರ್ ಲ್ಯಾಚ್. ಈಗ ಇದಕ್ಕೆ ನೀವೇನು ಮಾಡ್ತೀರಾ, ಇವಾಗ ಕ್ಲಾಕ್ನ ಕೊಡಬೇಕಲ್ವ, ಇದು ಒಂದು ಸ್ಟೆಪ್ ಅಡಿಷನಲ್. ಇದು ನಿಂಗೆ ತೊಗೊಂಬನ್ನಿ, ಸರಿನಾ? ಹಿಂಗೆ ತೊಗೊಂಬನ್ನಿ, ಇದು ನಿಂಗೆ ತೊಗೊಂಬಂದು ಇನ್ನೊಂದು ನ್ಯಾಂಡ್ ಗೇಟ್ನ ಅಟ್ಯಾಚ್ ಮಾಡಿ ಇಲ್ಲಿ. ಸೊ ಇಲ್ಲೊಂದು ನ್ಯಾಂಡ್ ಗೇಟ್ ಅಟ್ಯಾಚ್ ಮಾಡಿ, ಆಮೇಲೆ ಇಲ್ಲೊಂದು ನ್ಯಾಂಡ್ ಗೇಟ್ ಅಟ್ಯಾಚ್ ಮಾಡಿ. ಸೊ ಐ ಮೀನ್ ಇದು ಒಂದು ಇನ್ಪುಟ್ ಆಯಿತು, ಇದು ಒಂದು ಇನ್ಪುಟ್ ಆಯಿತು. ಇವೆರಡಕ್ಕೂ ಕ್ಲಾಕ್ ಕೊಡ್ತೀವಿ ಈ ಥರ. ಸೊ ಇವೆರಡಕ್ಕೂ ಏನು ಕೊಡ್ತೀವಿ, ಕ್ಲಾಕ್, ಸರಿನಾ? ಸೊ ಇವಾಗ ಇದನ್ನು ಎಸ್ ಅಂತ ಕರೆದ್ರೆ ಇದು ಆರ್, ರೈಟ್? ಸಿನ್ಸ್ ಇಲ್ಲಿ ಎಸ್ ಸಿಂಬಲ್ ಆಲ್ರೆಡಿ ಯೂಸ್ ಮಾಡಿರೋದ್ರಿಂದ ಇಲ್ಲಿ ಎಸ್ ಸಿಂಬಲ್ ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇಟ್ ಲೀಡ್ಸ್ ಟು ಲಾಟ್ಸ್ ಆಫ್ ಕನ್ಫ್ಯೂಷನ್. ಸೊ ಫಾರ್ ಕ್ಲಾರಿಟಿ ಇದ್ರದ್ದು ಔಟ್ಪುಟ್ನ ಎಸ್ ಸ್ಟಾರ್ ಅಂತ ತೊಗೊಳ್ತೀನಿ ಅಥವಾ ಎಸ್ ಆಸ್ಟ್ರಿಕ್ ಅಂತ ತೊಗೊಳ್ತೀನಿ, ಸರಿನಾ? ಇದರದ್ದು ಔಟ್ಪುಟ್ನ ಆರ್ ಸ್ಟಾರ್ ಅಂತ ತೊಗೊಳ್ತೀನಿ. ಆ್ಯಂಡ್ ಆಬ್ವಿಯಸ್ಲಿ ವಿ ನೋ ಇದು ಔಟ್ಪುಟ್ ಕ್ಯೂ, ಇದರದ್ದು ಔಟ್ಪುಟ್ ಕ್ಯೂ ಬಾರ್, ರೈಟ್? ಸೊ ಲಾಜಿಕ್ ಸರ್ಕ್ಯೂಟ್ ಬರೆಯೋದು ತುಂಬ ಸಿಂಪಲ್. ಫಸ್ಟು ಲ್ಯಾಚ್ ಡ್ರಾ ಮಾಡ್ತೀರಾ, ಆ ಲ್ಯಾಚಿಂದ ತೊಗೊಂಡೋಗಿ ಇನ್ನೊಂದು ನ್ಯಾಂಡ್ ಗೇಟ್ಗೆ ಅಟ್ಯಾಚ್ ಮಾಡ್ತೀರಾ, ಆ್ಯಂಡ್ ಯು ಆರ್ ಗೋಯಿಂಗ್ ಟು ಅಪ್ಲೈ ವಾಟ್ ನೌ, ಕ್ಲಾಕ್. ಸೊ ಬ್ಲಾಕ್ ಡಯಾಗ್ರಾಮ್ ಫಾಲೋಡ್ ಬೈ ವಾಟ್, ಕ್ಲಾಕ್. ನಾವು ಇನ್ನು ಇವಾಗ ಇದ್ರದ್ದು ವರ್ಕಿಂಗ್ ತಿಳ್ಕೋಬೇಕು.
ಇದರದ್ದು ವರ್ಕಿಂಗ್ ತಿಳ್ಕೊಬೇಕು ಅಂತಂದರೆ ಫಸ್ಟು ಎಸ್ ಆರ್ ಲ್ಯಾಚ್ದು ಸೈಡಲ್ಲಿ ವರ್ಕಿಂಗ್ ಕಾಲಮಲ್ಲಿ ಬರೆದಿಟ್ಕೊಳ್ಳೋಣ. ಎಸ್ ಆರ್ ಲ್ಯಾಚ್ದು ಟ್ರೂತ್ ಟೇಬಲ್ ಗೊತ್ತಿರಬೇಕು, ಆಯಿತಾ. ಎಸ್ ಆರ್ ಲ್ಯಾಚ್ದು ಟ್ರೂತ್ ಟೇಬಲ್ ಗೊತ್ತಿದ್ರೇ ಇದ್ರದ್ದು ವರ್ಕಿಂಗ್ ಈಸಿಯಾಗಿ ಅರ್ಥ ಆಗುತ್ತೆ, ನಾಟ್ ಮಚ್ ಡಿಫಿಕಲ್ಟ್. ನೀವು ಎಕ್ಸಾಮಲ್ಲೂ ಅಷ್ಟೇ ವರ್ಕಿಂಗ್ ಬರೀಬೇಕಾ, ಎಸ್ ಆರ್ ಲ್ಯಾಚ್ದು ಟ್ರೂತ್ ಟೇಬಲ್ ಏನು ಮಾಡಿ ಒಂದು ವರ್ಕಿಂಗ್ ಕಾಲಮಲ್ಲಿ ಬರೆದು ಇಟ್ಕೊಳ್ಳಿ. ದಿಸ್ ಇಸ್ ನಾಟ್ ದಿ ಆಕ್ಚುಯಲ್ ಟ್ರೂತ್ ಟೇಬಲ್ ಫಾರ್ ದಿಸ್ ಒನ್, ದಿಸ್ ಇಸ್ ಎಸ್ ಆರ್ ಲ್ಯಾಚ್. ಸೊ ಟ್ರೂತ್ ಟೇಬಲ್ ಹೆಂಗೆ ಬರುತ್ತೆ, ಸೊ ನಿಮಗೆ ಗೊತ್ತಿರಂಗೆ ಇದು ಎಸ್, ಇದು ಆರು, ಔಟ್ಪುಟ್ಟಲ್ಲಿ ಕ್ಯೂ ಮತ್ತು ಕ್ಯೂ ಬಾರ್ ಆ್ಯಂಡ್ ಆಲ್ಸೋ ಅವರ್ ಕಮೆಂಟ್ಸ್, ರೈಟ್. ಸೊ ನಮಗೆ 0 0 1 1 0 1 0 1 ಎರಡು ಲೋ ಇದ್ದಾಗ ಔಟ್ಪುಟ್ ಎರಡಕ್ಕೂ ಸೇಮೇ ಬರುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ, ಇನ್ವ್ಯಾಲಿಡ್ ಕಂಡೀಷನ್ ಅಂತ ಕರಿತೀವಿ, ಕರೆಕ್ಟಾ. ಇದು ಇನ್ವ್ಯಾಲಿಡ್ ಆಯಿತು. 0 1 ಇದ್ದಾಗ ಇದು 1 ಆಗುತ್ತೆ, ಇದು 0 ಆಗುತ್ತೆ, ಅಥವಾ 0 1 ಆಗುತ್ತೆ, ಕರೆಕ್ಟ್. 1 0 ಆಗುತ್ತೆ, ಇದು ಸೆಟ್ ಅಂತ ಕರಿತೀವಿ. ಇದು 0 1 ಆಗುತ್ತೆ, ದಿಸ್ ಇಸ್ ಕಾಲ್ಡ್ ರೀಸೆಟ್. 1 1 ಇದ್ದಾಗ ಏನಾಗುತ್ತೆ, ಪ್ರೀವಿಯಸ್ ಸ್ಟೇಟಲ್ಲೇ ಇರುತ್ತೆ. ಸೊ ಡೋಂಟ್ ಕೇರ್ ಅಬೌಟ್ ದಿಸ್, ಏನಕ್ಕೆ ಇದ್ರ ಬಗ್ಗೆ ಕೇರ್ ಮಾಡಲ್ಲ, ಬಿಕಾಸ್ ಎಸ್ಗೂ ಆರ್ಗೂ 1 1 ಕೊಟ್ಟಾಗ ಯು ಹ್ಯಾವ್ ಯುವರ್ ಪ್ರೀವಿಯಸ್ ಸ್ಟೇಟ್. ದಿಸ್ ಇಸ್ ಕಾಲ್ಡ್ ಹೋಲ್ಡ್ ಅಥವಾ ಮೆಮೊರಿ ಸ್ಟೇಟ್, ಕರೆಕ್ಟಾ. ಸೊ ಈಗ ಇದು ಎಸ್ ಆರ್ ಲ್ಯಾಚ್ದು ಟ್ರೂತ್ ಟೇಬಲ್. ಇದು ನೀವು ಬರೆದು ಇಟ್ಕೊಂಡ್ರೆ ಇದ್ರದ್ದು ವರ್ಕಿಂಗ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಸರಿನಾ. ಸೊ ಈಗ ವರ್ಕಿಂಗ್ ಹೋಗೋಣ ಡೈರೆಕ್ಟಾಗಿ. ನಾವು ವರ್ಕಿಂಗ್, ಸೊ when we are talking about working, ಫಸ್ಟ್ ಏನು ಮಾಡೋಣ, ಕ್ಲಾಕ್ ಸಿಗ್ನಲ್ ಕೊಟ್ಟಿಲ್ಲ ಅಂತ ಅಂದ್ಕೊಳ್ಳೋಣ. ಸೊ ಫಸ್ಟು ಕ್ಲಾಕೇ ಅಪ್ಲೈ ಮಾಡಿಲ್ಲ ಅಂದ್ಕೊಳ್ಳಿ. ಸೊ ಫಸ್ಟ್ ಏನು ಮಾಡೋಣ, when clock is equal to 0, ಆಯಿತಾ. ಕ್ಲಾಕ್ ಇಸ್ ಈಕ್ವಲ್ ಟು 0. ಸೊ ನಾವೇನು ಮಾಡಿಲ್ಲ, ಕ್ಲಾಕ್ಗೆ ಸಿಗ್ನಲ್ಲೇ ಕೊಟ್ಟಿಲ್ಲ, ಸಿಗ್ನಲ್ಲೇ ಅಪ್ಲೈ ಮಾಡಿಲ್ಲ, ಸರಿನಾ. ಆವಾಗ ಇಲ್ಲಿ ಕ್ಲಾಕ್ಗೆ 0, ಈ ಕ್ಲಾಕ್ 0 ಆಯಿತು. ಇದು ನಿಮಗೆ ಇಟ್ಕೊಂಡಿರೋಣ. ಇದ್ರದ್ದು ಔಟ್ಪುಟ್ ಏನು ಬರುತ್ತೆ, ಫಸ್ಟು ನ್ಯಾಂಡ್ ಗೇಟ್ದು ಔಟ್ಪುಟ್ ಏನು ಬರುತ್ತೆ, ಕರೆಕ್ಟ್ ತಾನೆ. ನಾರ್ಮಲ್ ಆಗಿ ಒಂದು ನ್ಯಾಂಡ್ ಗೇಟ್ ಇತ್ತು ಅಂತಂದರೆ, ಇಫ್ ಯು ಆರ್ ಗಿವಿಂಗ್ ಎ ಬಿ, ದ ಔಟ್ಪುಟ್ ಇಸ್ ವಾಟ್, ಎ ಡಾಟ್ ಬಿ ದ ಹೋಲ್ ಬಾರ್, ಕರೆಕ್ಟ್ ತಾನೆ, ಎ ಡಾಟ್ ಬಿ ದ ಹೋಲ್ ಬಾರ್. ಅದೇ ಥರ ಇವಾಗ ಈ ನ್ಯಾಂಡ್ ಗೇಟ್ದು ಫಸ್ಟ್ ನ್ಯಾಂಡ್ ಗೇಟ್ದು ಔಟ್ಪುಟ್ ಏನು ಬರುತ್ತೆ, ಔಟ್ಪುಟ್ ಏನಂತ ತೊಗೊಂಡಿದ್ದೀವಿ, ಎಸ್ ಸ್ಟಾರ್, ಕರೆಕ್ಟಾ. ಸೊ ಎಸ್ ಸ್ಟಾರ್ is equal to, then which are the two inputs here now, one is S, the other one is clock. ಹೆಂಗೆ ಬರಿಬೋದು ಇದನ್ನೀಗ, ಎಸ್ ಡಾಟ್ ಕ್ಲಾಕ್ ದ ಹೋಲ್ ಬಾರ್, ಕರೆಕ್ಟಾ. ಎರಡು ಇನ್ಪುಟ್ ಅಲ್ವಾ, ಒಂದು ಎಸ್ ಅನ್ನೋದು ಒಂದು ಇನ್ಪುಟ್ಟು, ಕ್ಲಾಕ್ ಅನ್ನೋದು ಒಂದು ಇನ್ಪುಟ್. ನ್ಯಾಂಡ್ ಗೇಟ್ದ ಔಟ್ಪುಟ್ ಏನು ಬರುತ್ತೆ, ಯೂಶಲಿ ಎ ಬಿ ಇನ್ಪುಟ್ ಕೊಟ್ಟರೆ ಎ ಡಾಟ್ ಬಿ ದ ಹೋಲ್ ಬಾರ್ ಬರುತ್ತೆ. ಬಟ್ ಇಲ್ಲಿ ಇನ್ಪುಟ್ಸ್ ಎಸ್ ಮತ್ತು ಕ್ಲಾಕ್ ಕೊಟ್ಟಿರೋದ್ರಿಂದ ಎಸ್ ಡಾಟ್ ಕ್ಲಾಕ್ ದ ಹೋಲ್ ಬಾರ್. ಇದನ್ನು ನಾವು ಡಿ ಮಾರ್ಗನ್ಸ್ ಲಾನ ಯೂಸ್ ಮಾಡ್ಕೊಂಡು ಮಾಡಿದ್ರೆ, ಯು ಕ್ಯಾನ್ ಸ್ಪ್ಲಿಟ್ ದಿಸ್ ಆಸ್ ಎಸ್ ಬಾರ್ ಪ್ಲಸ್ ಕ್ಲಾಕ್ ಬಾರ್, ಕರೆಕ್ಟಾ. ಎಸ್ ಬಾರ್ ಪ್ಲಸ್ ಕ್ಲಾಕ್ ಬಾರ್, ಯು ನೋ ದಿಸ್, ವಿ ಹ್ಯಾವ್ ಡಿಸ್ಕಸ್ಡ್ ಪ್ಲೆಂಟಿ ಆಫ್ ಟೈಮ್ಸ್, ರೈಟ್. ನಾವು ಇದನ್ನು ಫರ್ದರ್ ನೀವು ಸಿಂಪ್ಲಿಫೈ ಮಾಡಿದ್ರೆ ಎಸ್ ಬಾರ್ ಪ್ಲಸ್ ಕ್ಲಾಕ್ ಎಷ್ಟು ಕೊಟ್ಟಿದ್ದೀರಾ, 0. ವಾಟ್ ಈಸ್ 0 ಕಾಂಪ್ಲಿಮೆಂಟ್, 1. ಅಲ್ಟಿಮೇಟ್ಲಿ ಎಷ್ಟು ಬರುತ್ತೆ, 1 ಬರುತ್ತೆ, ಕರೆಕ್ಟಾ, ರೈಟ್. ಅಂಡರ್ಸ್ಟ್ಯಾಂಡ್. ನಾವು ಫಸ್ಟ್ ವಿ ಆರ್ ಟಾಕಿಂಗ್ ಅಬೌಟ್ ಹಿಯರ್, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಎಸ್ ಸ್ಟಾರ್ ಎಷ್ಟು ಬಂತು ಈಗ, ಏನಕ್ಕೆ ಎಸ್ ಕಾಂಪ್ಲಿಮೆಂಟ್ ಪ್ಲಸ್ 1 is 1. ಸಿ ಇಲ್ಲಿ 1 ಬಂದರೂ 1 plus 1 is 1, 0 ಬಂದ್ರೂ 0 plus 1 is what, 1, ವಿಚ್ ಮೀನ್ಸ್ ನೀವು ಎಸ್ ಬಾರ್ಗೆ ಯು ಕ್ಯಾನ್ ಟೇಕ್ 0 or 1, 0 or 1. ಎಸ್ ಕಾಂಪ್ಲಿಮೆಂಟ್ಗೆ ನೀವು 0 ಆದರೂ ಹಾಕಿ 1 ಆದರೂ ಹಾಕಿ. 0 plus 1 is 1, 1 plus 1 is also 1. ಫೈನಲಿ ಇವಾಗ ಇಲ್ಲಿ ಏನು ಬರ್ತಿದೆ ನಿಮಗೆ, ಎಸ್ ಸ್ಟಾರ್ ವ್ಯಾಲ್ಯೂ ಎಷ್ಟು ಬಂತು, 1, ಕರೆಕ್ಟ್. ಸಿ ಫಸ್ಟ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ, ದೆನ್ ಕಮಿಂಗ್ ಟು ದ ಲ್ಯಾಚ್ ವಿಲ್ ಸಿ ಲೇಟರ್. ಎಸ್ ಸ್ಟಾರ್ ಎಷ್ಟು ಬಂತು ಈಗ, 1. ಅದೇ ಥರ ಆರ್ ಸ್ಟಾರ್ಗೆ ಅಪ್ಲೈ ಮಾಡಿ. ಸೊ ಆರ್ ಸ್ಟಾರ್ ಇಸ್ ಈಕ್ವಲ್ ಟು ವಾಟ್ ನಾವು, ಔಟ್ಪುಟ್ ಆಫ್ ದಿಸ್ ನ್ಯಾಂಡ್ ಗೇಟ್. ಈ ನ್ಯಾಂಡ್ ಗೇಟ್ದು ಏನು ಬರುತ್ತೆ, ಯಾವ್ದು ಇನ್ಪುಟ್ ಇಲ್ಲಿ, ಆರ್ ಅನ್ನೋದು ಒಂದು ಇನ್ಪುಟ್ಟು, ಕ್ಲಾಕ್ ಅನ್ನೋದು ಒಂದು ಇನ್ಪುಟ್ಟು. ಸೊ ಅವಾಗ ಏನು ಬರುತ್ತೆ, ಆರ್ ಡಾಟ್ ಕ್ಲಾಕ್ ಎಸ್ ದ ಹೋಲ್ ಬಾರ್. ಇದನ್ನು ಸ್ಪ್ಲಿಟ್ ಮಾಡಿದ್ರೆ ಬೈ ಯೂಸಿಂಗ್ ಡಿ ಮಾರ್ಗನ್ಸ್ ಲಾ ವಿಲ್ ಗೆಟ್ ಆರ್ ಕಾಂಪ್ಲಿಮೆಂಟ್ ಪ್ಲಸ್ ಕ್ಲಾಕ್ ಕಾಂಪ್ಲಿಮೆಂಟ್. ಇದನ್ನು ಮತ್ತೆ ಬರೆದ್ರೆ ಆರ್ ಕಾಂಪ್ಲಿಮೆಂಟ್, ರೈಟ್, ಆರ್ ಕಾಂಪ್ಲಿಮೆಂಟ್ ಪ್ಲಸ್ ಕ್ಲಾಕ್ ಕಾಂಪ್ಲಿಮೆಂಟ್.
ಕ್ಲಾಕ್ ಎಷ್ಟು ಕೊಡ್ತಾ ಇದ್ದೀವಿ 0 ರೈಟ್. ದ ಕಾಂಪ್ಲಿಮೆಂಟ್ ಆಫ್ 0 ಇಸ್ ವಾಟ್ 1 ಅಂದ್ರೆ ಇದು ಕೂಡ 1 ಬರುತ್ತೆ ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಆರ್ ಬಾರ್ ನೀವು 0 ನಾದ್ರೂ ಕೊಡಿ 1 ಆದ್ರೂ ಕೊಡಿ ಕರೆಕ್ಟಾ. ಸೊ ಆರ್ ಬಾರ್ಗೆ ಏನು ಕೊಡ್ತೀರಾ 0 ಆದ್ರೂ ಕೊಡಿ 1 ಆದ್ರೂ ಕೊಡಿ ನಿಮಗೆ ಏನಾಗುತ್ತೆ ಇಲ್ಲಿ ಔಟ್ಪುಟ್ ಈ ತರ ಬರುತ್ತೆ ಯಾವಾಗ when clock is 0 when clock is 0 ಸರಿನಾ. ನೀವು ಇದು ಬ್ಲಾಕ್ ಡಯಾಗ್ರಾಮ್ ಬರ್ಕೊಂಡಿದ್ರೆ ನಾನು ರಬ್ ಮಾಡಿ ಎಸ್ ಆರ್ ಫ್ಲಿಪ್ ಫ್ಲಾಪ್ಸ್ ಹಂಗೆ ಟ್ರೂತ್ ಟೇಬಲ್ ಬರೀತೀನಿ ಅಥವಾ ಸ್ಕ್ರೀನ್ ಶಾಟ್ ತಗೊಂಡ್ಬಿಡಿ ಬಟ್ ಅಂತ. ಓಕೆ ನಾವು ಈಗ ಎಸ್ ಆರ್ ಫ್ಲಿಪ್ ಫ್ಲಾಪ್ದು ಟ್ರೂತ್ ಟೇಬಲ್ ಸರಿನಾ. ಎಸ್ ಆರ್ ಫ್ಲಿಪ್ ಫ್ಲಾಪ್ದು ಟ್ರೂತ್ ಟೇಬಲ್ ಫಸ್ಟು ಕ್ಲಾಕ್ ಅಪ್ಲೈ ಮಾಡ್ತೀನಿ ಕರೆಕ್ಟಾ. ದೆನ್ ಆಮೇಲೆ ಎಸ್ ಅನ್ನೋದು ಒಂದು ಇನ್ಪುಟ್ಟು ಇಲ್ಲಿ ಎಂಟೈರ್ ಥಿಂಗಿಗೆ ಸರಿನಾ. ಸೊ ಈಗ ಎಸ್ ಅನ್ನೋದು ಒಂದು ಇನ್ಪುಟ್ಟು ಆರ್ ಅನ್ನೋದು ಇನ್ನೊಂದು ಇನ್ಪುಟ್ಟು ಔಟ್ಪುಟ್ ಕ್ಯೂ ಬಾರ್ ದೆನ್ ಫೈನಲಿ ಯು ಹ್ಯಾವ್ ಯುವರ್ ಕಮೆಂಟ್ಸ್ ಕರೆಕ್ಟಾ. ಫಸ್ಟು ಕ್ಲಾಕ್ಗೆ 0 ಕೊಟ್ವಿ ಸೊ ಕ್ಲಾಕ್ ಸಿಗ್ನಲ್ 0 ಕರೆಕ್ಟಾ. ಎಸ್ಸಿಗೆ ಏನು ವ್ಯಾಲ್ಯೂ ಕೊಟ್ರಿ ಎಸ್ಗೆ ನೀವು ಏನಾದರೂ ಕೊಡಿ ಅಂದರೆ ಇಲ್ಲಿ ಈ ಎಸ್ ಇದೆಯಲ್ಲ ಐ ಮೀನ್ ಇಯರ್ ಈ ಎಸ್ ಇದೆಯಲ್ವಾ ಇಲ್ಲಿ ಎಸ್ ಬಾರ್ ಅಂತ ತೆಗೆದುಬಿಡ್ತೀನಿ ಬೇಕಾದ್ರೆ ಎಸ್ ಇಲ್ಲಿ ಎಸ್ಗೆ ನೀವು ಏನಾದರೂ ವ್ಯಾಲ್ಯೂ ಕೊಡಿ 0 ಕೊಡಿ 1 ಆದರೂ ಕೊಡಿ ರೈಟ್. ಡೋಂಟ್ ಕೇರ್ ಏನಕ್ಕೆ ಅದನ್ನು ಡೋಂಟ್ ಕೇರ್ ಅಂತ ಕರಿತೀವಿ. ಇಫ್ ಯು ಗಿವ್ 0 ಆಲ್ಸೋ ಆರ್ ಇಫ್ ಯು ಗಿವ್ 1 ಆಲ್ಸೋ ದ ಔಟ್ಪುಟ್ ಇಸ್ ನಾಟ್ ಗೋಯಿಂಗ್ ಟು ಚೇಂಜ್. ಸೊ ಅದರಿಂದ ನಾನೇನು ಬರ್ತೀನಿ ಡೋಂಟ್ ಕೇರ್. ಎಸ್ಗೆ ನೀವು ಕ್ಲಾಕ್ಗೆ 0 ಕೊಟ್ಟಿದ್ದೀನಿ ಎಸ್ ಕ್ಲಾಕ್ಗೆ 0 ಕೊಟ್ಟಿದ್ದೀನಿ ಎಸ್ಗೆ ಮತ್ತು ಆರ್ಗೆ ಏನಕ್ಕೆ ಡೋಂಟ್ ಕೇರ್ ಕೊಡ್ತಾ ಇದ್ದೀನಿ ಅಂದರೆ ಬಿಕಾಸ್ ವೆದರ್ ಯು ಗಿವ್ 0 ಆರ್ ಯು ಗಿವ್ ವಾಟ್ 1 the output is not going to change. So when s is when clock is 0 s and r becomes what don't care conditions ಏನಾಗುತ್ತೆ ಡೋಂಟ್ ಕೇರ್ ಕಂಡೀಷನ್ ಆಗುತ್ತೆ. ಕಮೆಂಟ್ಸ್ ಬಂದಾಗ ಎರಡೂ ಏನಿದೆ ಈಗ ಎಸ್ ಇಸ್ ಈಕ್ವಲ್ ಟು ಆ ಕಡೆ ಫೈನಲ್ ಔಟ್ಪುಟ್ ಏನು ಬರುತ್ತೆ 1 ಬರುತ್ತೆ ಅದು ನೋಡೋಣ ಕಮೆಂಟ್ಸ್ ಆಮೇಲೆ ಬರೀತೀನಿ. ಈಗ ನೆಕ್ಸ್ಟ್ ನೋಡಿ ಕ್ಲಾಕ್ ಏನು ಮಾಡ್ತೀನಿ ಇವಾಗ 1 ಮಾಡ್ತೀನಿ. ಸೊ ಈಗ ಫಸ್ಟ್ ಕ್ಲಾಕ್ 0ದು ಸ್ಟೇಟಸ್ ನೋಡೋದು. ಈಗ ನೆಕ್ಸ್ಟ್ ಏನು ತಗೊಳ್ಳೋಣ ವೆನ್ ಕ್ಲಾಕ್ ಇಸ್ ಈಕ್ವಲ್ ಟು 1. ಸೊ ಇಲ್ಲಿಂದ ಫುಲ್ ವರ್ಕಿಂಗ್ ಸ್ಟಾರ್ಟ್ ಆಗುತ್ತೆ ವೆನ್ ಕ್ಲಾಕ್ ಇಸ್ ಈಕ್ವಲ್ ಟು 1. ಇದರಲ್ಲಿ ಕೇಸ್ 1 ಏನು ಅಂತಂದರೆ ವೆನ್ ಇಲ್ಲಿ ಲ್ಯಾಚಿಗೆ ತಗೋತಾ ಹೋಗೋಣ ಇವಾಗ ಯಾವುದಕ್ಕೆ ಲ್ಯಾಚ್ಗೆ ತಗೊಳ್ಳಿ ಅಥವಾ ಎಸ್ಸಿಗೂ ಆರ್ಗೂ ತಗೊಳ್ಳಿ ವಾಟೆವರ್ ಸರಿನಾ. ಏನು ತಗೊಳ್ಳೋಣ ಫಸ್ಟ್ ಕೇಸ್ ಬಂದು when s is equal to 0 comma r is equal to 0 ಸರಿನಾ. ನಾನು ಒಂದಕ್ಕೆ ಮಾತ್ರ ವರ್ಕಿಂಗ್ ಎಕ್ಸ್ಪ್ಲೈನ್ ಮಾಡ್ತೀನಿ ಮಿಕ್ಕಿದ್ದಕ್ಕೆ ಮಾಡಲ್ಲ. when s is equal to 0 r is equal to 0 s star ಏನು ಬರುತ್ತೆ ಅಬ್ಸರ್ವ್ ಮಾಡಿ s star ಏನು ಬರುತ್ತೆ ಈಗ s star is equal to ಇದನ್ನು ಮತ್ತೆ ಬರೀ ಅವಶ್ಯಕತೆ ಇಲ್ವಲ್ಲ ಡೈರೆಕ್ಟಾಗಿ ಇಲ್ಲಿ ಬರೀಲ್ಲ ಏನದು s bar plus clock bar right. Now what is s bar now? S is 0 therefore s bar is how much 1 plus clock ಎಷ್ಟು ಕೊಟ್ಟಿದ್ದೀವಿ 1 so clock complement is to 0 therefore ಇದು ಎಷ್ಟು ಬರುತ್ತೆ ಈಗ 1 1 plus 0 is 1. ಅದೇ ಥರ r star ತಗೊಳ್ಳಿ. r star ಅಂದರೆ ಯಾವುದು ದ ಔಟ್ಪುಟ್ ಆಫ್ ದಿಸ್ NAND ಗೇಟ್ ಕರೆಕ್ಟಾ. ಸೊ ಅಗೇನ್ r star ಅಂದರೆ ಈಕ್ವೇಷನ್ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಮೇಲ್ಗಡೆ ಅದನ್ನು ಅಪ್ಲೈ ಮಾಡಿ ಈಗ r ಕಾಂಪ್ಲಿಮೆಂಟ್ ಪ್ಲಸ್ ಕ್ಲಾಕ್ ಕಾಂಪ್ಲಿಮೆಂಟ್ ರೈಟ್. ಆರ್ ವ್ಯಾಲ್ಯೂ ಎಷ್ಟು ಕೊಡ್ತಾ ಇದ್ದೀರಾ 0 ಕೊಟ್ಟರೆ ಇದ್ರ ಕಾಂಪ್ಲಿಮೆಂಟ್ ಎಷ್ಟಾಗುತ್ತೆ 1. ಕ್ಲಾಕ್ ಎಷ್ಟು ಕೊಡ್ತಾ ಇದ್ದೀವಿ 1 ಸೊ ಇದ್ರ ಕಾಂಪ್ಲಿಮೆಂಟ್ 0 ಎಷ್ಟು ಬಂತು ಈಗ 1. ಸೊ ಈಗ ಎಸ್ ಸ್ಟಾರ್ ಎಷ್ಟು ಬಂತು 1 ಆರ್ ಸ್ಟಾರ್ ಎಷ್ಟು ಬಂತು 1. ಸೊ ಈಗ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಇದು ಎಸ್ ಸ್ಟಾರ್ ಕರೆಕ್ಟ್ ತಾನೆ. ಇದು ಎಸ್ ಸ್ಟಾರು ಇದು ಆರ್ ಸ್ಟಾರ್ ರೈಟ್. ಇಲ್ಲಿ 1 ಇಲ್ಲಿ 1 ಇದೇನಿದು ಲ್ಯಾಚ್ ತಾನೆ. ಇದೇನಿದು ಲ್ಯಾಚ್ ತಾನೆ. ಲ್ಯಾಚಲ್ಲಿ 1 ಕೊಟ್ಟರೆ ಏನಾಗುತ್ತೆ ನೋಡಿ 1 ಕೊಟ್ಟರೆ ಏನಾಗುತ್ತೆ ಡೋಂಟ್ ಕೇರ್ ಆಗುತ್ತೆ ಹೋಲ್ಡ್ ಸ್ಟೇಟ್ ಹೋಗುತ್ತೆ. ಸಿ ಇದು ಎಸ್ ಸ್ಟಾರ್ ಆರ್ ಸ್ಟಾರ್ ಇಲ್ಲಿವರೆಗೂ ಮಾತ್ರ ಅನಾಲಿಸಿಸ್ ಮಾಡ್ತೀವಿ. ಇಲ್ಲಿಂದ ಅನಾಲಿಸಿಸ್ ಮತ್ತೆ ಮಾಡಲ್ಲ ನಾವು. ಯಾಕೆ ಮಾಡಲ್ಲ ಹೇಳಿ ಬಿಕಾಸ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ಎಸ್ ಆರ್ ಲ್ಯಾಚ್. ಇಲ್ಲಿ ಏನಿದೆಯೋ ನೋಡ್ಕೊಳ್ಳಿ ಇಲ್ಲಿ 1 ಕೊಡ್ತಾ ಇದ್ದೀರಾ ಇಲ್ಲೂ 1 ಕೊಡ್ತಾ ಇದ್ದೀರಾ. ಸೊ ಯಾವಾಗ 1 ಇರುತ್ತೋ ಔಟ್ಪುಟ್ಸ್ ಏನು ಬರುತ್ತೆ ಡೋಂಟ್ ಕೇರ್ ದಟ್ ಈಸ್ ನಥಿಂಗ್ ಬಟ್ ವಾಟ್ ಹೋಲ್ಡ್ ಸ್ಟೇಟಲ್ಲಿ ಇರುತ್ತೆ. ಸೊ ಈಗ ಕ್ಲಾಕ್ 1 ಕೊಟ್ವಿ ಎಸ್ಗೂ 0 ಕೊಟ್ವಿ
ಆರ್ಗೂ 0 ಕೊಟ್ವಿ, ಇಲ್ಲಿ ಕೊಟ್ರೆ ಇಲ್ಲಿ ಎಷ್ಟು ಬಂತು 1 1 ಬಂತು. ಸೊ ಇದ್ರದ್ದು ಔಟ್ಪುಟ್ ಮಾತ್ರ ನೋಡ್ತಾ ಇದೀವಿ, ಇದ್ರದ್ದು ಔಟ್ಪುಟ್ ನಮ್ಗೆ ಆಲ್ರೆಡಿ ಗೊತ್ತು. ಸೊ ಇವಾಗ ಎಸ್ ಸ್ಟಾರ್ ಎಷ್ಟಿದೆ 1 ಇದೆ, ಆರ್ ಸ್ಟಾರ್ ಎಷ್ಟಿದೆ 1 ಇದೆ. ಸೊ ಲ್ಯಾಚ್ ಔಟ್ಪುಟ್ ಏನ್ ಬರುತ್ತೆ ಈಗ, ಇಲ್ಲಿವರೆಗೂ ಗೊತ್ತಾಯ್ತು. ಲ್ಯಾಚ್ ಔಟ್ಪುಟ್ ಏನ್ ಬರುತ್ತೆ ಈಗ 1 1 ಇದ್ರೆ ಏನ್ ಬರುತ್ತೆ ನಿಮಗೆ, ಡೋಂಟ್ ಕೇರ್, ಇಟ್ಸ್ ನಥಿಂಗ್ ಬಟ್ ವಾಟ್ ರೈಟ್. ನೀವು ಅದೇ ಎಸ್ ಆರ್ ಲ್ಯಾಚ್ ತೆಗೆದು ನೋಡಿ, ಲ್ಯಾಚ್ಗೆ ನೀವು 0 0 ಕೊಟ್ರೆ ಏನಾಯ್ತು, ಇನ್ವ್ಯಾಲಿಡ್ ಆಯ್ತು. ಕರೆಕ್ಟ್ ತಾನೆ, ಲ್ಯಾಚ್ಗೆ 0 0 ಕೊಟ್ರೆ ಏನಾಯ್ತು, ಇನ್ವ್ಯಾಲಿಡ್ ಆಯ್ತು. ಅದೇ ನಾವು ಕ್ಲಾಕ್ ಅಪ್ಲೈ ಮಾಡಿ 0 0 ಕೊಟ್ರೆ ಏನಾಯ್ತು, ಹೋಲ್ಡ್ ಆಯ್ತು. ಕ್ಲಿಯರ್. ಸೊ ಒಂದು ಇನ್ವ್ಯಾಲಿಡ್ ಕಂಡೀಷನ್ ರಿಮೂವ್ ಮಾಡ್ತೀವಿ. ನಾವು ಸೆಕೆಂಡ್ ಥಿಂಗ್, ಕ್ಲಾಕ್ ಅಗೇನ್ 1 ಇಟ್ಕೊಳ್ಳೋಣ, ಎಸ್ಗೆ 0ನೇ ಇರಲಿ, ಆರ್ಗೆ 1 ಇರಲಿ. ಇವಾಗ ಔಟ್ಪುಟ್ ಏನಾಗುತ್ತೆ ಚೆಕ್ ಮಾಡೋಣ. ಸೊ ಈಗ ಕೇಸ್ 2, ಕೇಸ್ ನಂಬರ್ 2. ಸೊ ಕೇಸ್ ನಂಬರ್ 2 ಏನು, 1 S is equal to 0, R is equal to 1. ಸರಿನಾ? And S is equal to 0, R is equal to 1. ಅವಾಗ ಏನು ಬರುತ್ತೆ, ಫೈಂಡ್ ಔಟ್ ದಿ ಔಟ್ಪುಟ್ ಫಾರ್ ದಿ ಫಸ್ಟ್ NAND ಗೇಟ್. S star is equal to ಏನು, ಫಾರ್ಮುಲಾ ಬರೆದ್ರೆ ಬರೀರಿ, ಇಲ್ಲ ಡೈರೆಕ್ಟ್ ಆಗಿ ಬರೀರಿ, S bar plus clock whole bar, right? Now S bar, S ಎಷ್ಟು ಕೊಡ್ತಾ ಇದೀವಿ 0, ಸೊ 0 ಕಾಂಪ್ಲಿಮೆಂಟ್ ಎಷ್ಟು 1 ಪ್ಲಸ್ ಎಕ್ಸ್ಕ್ಯೂಸ್ ಕ್ಲಾಕ್ ಎಷ್ಟು ಕೊಡ್ತಾ ಇದೀವಿ, ಕ್ಲಾಕ್ ಇಸ್ 1, ಸೊ 1 ಕಾಂಪ್ಲಿಮೆಂಟ್ ಎಷ್ಟು 0, ದೇರ್ಫೋರ್ ಎಷ್ಟು ಬಂತು 1, ಸೊ S star is 1. ಅದೇ ಥರ ಈಗ R ಸ್ಟಾರ್ ಚೆಕ್ ಮಾಡಿ, ಔಟ್ಪುಟ್ ಏನು ಬರುತ್ತೆ, R ಸ್ಟಾರ್ ಇಸ್ ಈಕ್ವಲ್ ಟು ಅಗೇನ್ R ಕಾಂಪ್ಲಿಮೆಂಟ್ ಪ್ಲಸ್ ಕ್ಲಾಕ್, ರೈಟ್. R ಕಾಂಪ್ಲಿಮೆಂಟ್, R ಎಷ್ಟು ಕೊಡ್ತಾ ಇದ್ದೀವಿ 1, R ಕಾಂಪ್ಲಿಮೆಂಟ್ ಎಷ್ಟಾಯಿತು 0 ಪ್ಲಸ್ 0 ಎಷ್ಟು ಬಂತು 0, ರೈಟ್. ನಾವು S ಸ್ಟಾರ್ ಇಸ್ 1, R ಸ್ಟಾರ್ ಇಸ್ 0. ಈಗಂದ್ರೆ S ಸ್ಟಾರ್ ಬಂದು ಯಾರಿಗೆ ಇನ್ಪುಟ್ ಆಯಿತು, S ಸ್ಟಾರ್ ಬಂದು S ಸ್ಟಾರ್ ಆ್ಯಂಡ್ R ಸ್ಟಾರ್ ಎರಡೂ ಸೇರಿ ಲ್ಯಾಚ್ಗೆ ಇನ್ಪುಟ್ ಆಯಿತು. ಕರೆಕ್ಟ್ ತಾನೆ? ಲ್ಯಾಚ್ಗೆ ಏನೇನು ಕೊಡ್ತಿದ್ದೀರಿ ಇಲ್ಲಿ, ಇದ್ರ ಬಿಟ್ಬಿಡಿ, ಇಲ್ಲಿವರೆಗೂ ಅನಾಲಿಸಿಸ್ ಆಯಿತು. ಫಸ್ಟು S ಸ್ಟಾರ್ ಮತ್ತು R ಸ್ಟಾರ್ ಫೈಂಡ್ ಔಟ್ ಮಾಡಿದಾಯಿತು, ಇಲ್ಲಿಂದ ಮುಂದಕ್ಕೆ ಲ್ಯಾಚ್ಗೆ. ಸೊ ಲ್ಯಾಚ್ಗೆ ಇನ್ಪುಟ್ ಏನು ಕೊಡ್ತಾ ಇದ್ದೀರಾ ಈಗ, S ಸ್ಟಾರ್ ಅಂದರೆ ಎಷ್ಟು ಕೊಡ್ತಾ ಇದ್ದೀರಾ 1, ಸರಿನಾ? ಸೊ ಕ್ಲಾಕ್ ಇಸ್ 1 ಆ್ಯಂಡ್ ಲ್ಯಾಚ್ದ ನೋಡೋಣ, ಇದ್ರದ್ದು ಔಟ್ಪುಟ್ ಡಿಸ್ಕಸ್ ಮಾಡೋಣ ಇವಾಗ. S ಸ್ಟಾರ್ ಎಷ್ಟಿದೆ ಈಗ 1, ಸೊ ಇಲ್ಲಿ 1 ಕೊಡ್ತಾ ಇದ್ದೀವಿ, ಇಲ್ಲಿ ಎಷ್ಟು ಕೊಡ್ತಾ ಇದ್ದೀರಾ 0, 1 0. ಲ್ಯಾಚಲ್ಲಿ ಏನಿದೆ ಹುಡುಗಿ, S is so S is 1, R is 0. ಸೊ S 1 ಮತ್ತೆ R 0 ಕೊಟ್ರೆ ಏನು ಬರುತ್ತೆ ನಿಮಗೆ, 1 0 ಕೊಟ್ರೆ ಇದು 0 ಬರುತ್ತೆ, ಇದು 1 ಬರುತ್ತೆ, ಇದು ರೀಸೆಟ್ ಕಂಡೀಷನ್ ಆಗುತ್ತೆ. ಆಯ್ತಾ? ಸಿ ಅನಾಲಿಸಿಸ್ ಮಾಡಬೇಕು ಅಂತಂದಾಗ ನಾನು ಮತ್ತೆ ಇದು ಪೂರ್ತಿ ಮಾಡ್ತಾ ಇಲ್ಲ. ಅಗೇನ್ ವೈ, ಬಿಕಾಸ್ ಇದು ಆಲ್ರೆಡಿ 2 ಸಲ ಹೇಳ್ಕೊಟ್ಟಿದ್ದೀನಿ. ಎಸ್ ಆರ್ ಲ್ಯಾಚ್ದ ನೀವು ಟ್ರೂತ್ ಟೇಬಲ್ ಬರ್ಕೊಂಡಿದ್ರೇನೆ ಎಸ್ ಆರ್ ಫ್ಲಿಪ್ ಫ್ಲಾಪ್ದು ಗೊತ್ತಾಗೋದು. ನಾನು ಇಲ್ಲಿವರೆಗೂ ಮಾತ್ರ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಎಸ್ ಸ್ಟಾರ್ ಮತ್ತು ಆರ್ ಸ್ಟಾರ್. ಇವಾಗ ಲ್ಯಾಚ್ಗೆ ಏನು ಇನ್ಪುಟ್ ಹೋಗ್ತಿದೆ, ಇದೇನು ಇದೇನು, ಇದು 1 0 ಇದ್ದ ಔಟ್ಪುಟ್ 0 1 ನನಗೆ ಆಲ್ರೆಡಿ ಗೊತ್ತು. ಕ್ಲಿಯರ್. ನೆಕ್ಸ್ಟ್ ಇಸ್ ಕೇಸ್ 3. ಸೊ ಕೇಸ್ ನಂಬರ್ 3. ಕೇಸ್ ನಂಬರ್ 3 ಏನಿದೆ, when S is equal to 1, R is equal to 0. So S is equal to 1, R is equal to 0. ಏನಾಗುತ್ತೆ, S star is equal to ಏನಿದೆ, S ಕಾಂಪ್ಲಿಮೆಂಟ್ ಪ್ಲಸ್ ಕ್ಲಾಕ್ ಹೋಲ್ ಕಾಂಪ್ಲಿಮೆಂಟ್. ಇದು ಹೆಂಗೆ ಬಂತು ಅಂತ ಮೇಲ್ಗಡೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾವು ಎಸ್ಗೆ ಎಷ್ಟು ಕೊಡ್ತಾ ಇದ್ದೀವಿ 1, ಸೊ ಕಾಂಪ್ಲಿಮೆಂಟ್ ಇಸ್ 0, ಪ್ಲಸ್ ಕ್ಲಾಕಿಗೆ ಎಷ್ಟು ಕೊಡ್ತಾ ಇದ್ದೀವಿ 1, ಕಾಂಪ್ಲಿಮೆಂಟ್ ಇಸ್ 0, ಸೊ ಇಟ್ ಟೇಕ್ 0. ನಾವು ಆರ್ ಸ್ಟಾರ್ ಏನು ಬರುತ್ತೆ ಇವಾಗ, R ಕಾಂಪ್ಲಿಮೆಂಟ್ ಪ್ಲಸ್ ಕ್ಲಾಕ್ ಕಾಂಪ್ಲಿಮೆಂಟ್. ವಾಟ್ ಈಸ್ R ನಾವು, R ಎಷ್ಟು ಕೊಡ್ತಾ ಇದ್ದೀವಿ 0, 0 ಕಾಂಪ್ಲಿಮೆಂಟ್ ಅಂದರೆ 1, ಪ್ಲಸ್ ಕ್ಲಾಕ್ 1 ಕೊಡ್ತಾ ಇದ್ದೀವಿ, 1 ಕಾಂಪ್ಲಿಮೆಂಟ್ ಇಸ್ 0, ಇಟ್ ಟೇಕ್ಸ್ 1. ಅಂದರೆ ಈಗ ಇನ್ಪುಟ್ಸ್ ಏನು ಕೊಡ್ತಿದ್ದೀರಾ ಲ್ಯಾಚ್ಗೆ, ಇಲ್ಲಿ 1 ಕೊಡ್ತಾ ಇದ್ದೀವಿ, ಕರೆಕ್ಟಾ? ಸೊ ಇದು ಕ್ಲಾಕ್ ಇಸ್ 1, ಕ್ಲಾಕ್ ಇಸ್ 1. ಇದೆಷ್ಟು ಕೊಡ್ತಾ ಇದ್ದೀರಾ, ಐ ಮೀನ್ ಇಲ್ಲಿ ಇನ್ಪುಟ್ ಎಷ್ಟು ಹೋಗ್ತಾ ಇದೆ 0ನಾ, ಎಸ್ ಫೈನ್. ಸೊ 1 ಬರಬೇಕಾದು, ಓಕೆ ಫೈನ್. ಇದು 1 ಮತ್ತು 0 ಅನ್ಕೊಳ್ಳಿ. ಸೊ 1 0 ಬಂದರೆ ಏನು ಬರುತ್ತೆ ಚೆಕ್ ಮಾಡಿ, ನಿಮಿಷ. ಸೊ ಇದೆಷ್ಟು ಬಂತು ಈಗ, ಆಗಲೇ ಮೇಲ್ಗಡೆ ತಪ್ಪು ಮಾಡಿದ್ದೀನಿ, ಇದು 1 ಇದು 0. ಸೊ ಎನಿವೇಸ್ ಈಗ ನೋಡಿ 1 0 ಬಂದರೆ ಏನು ಬರುತ್ತೆ ನೋಡಿ, 1 0 ಬಂದರೆ ರೀಸೆಟ್ ಆಯ್ತಲ್ವಾ. ಆ್ಯಕ್ಚುಲಿ 0 1 ಬರಬೇಕದು, ಕರೆಕ್ಟಾಗಿ ಇದೆಯಾ, ಕರೆಕ್ಟಾಗಿದೆ. ಇದು 0 ಇದು 1, ಇದು ಮೇಲ್ಗಡೆ ಚೇಂಜ್ ಆಗುತ್ತೆ ಅವಾಗ, ಇದು 1 0 ಆಗುತ್ತೆ, ಇದು 1
0. ಸೊ 0 1 ಕೊಟ್ರೆ ಏನು ಬರುತ್ತೆ ನೋಡಿ, 0 1 ಕೊಟ್ರೆ ಯು ವಿಲ್ ಗೆಟ್ ಇದು 1 0 ಆಗುತ್ತೆ, ಇದು ಸೆಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಐ ಆಮ್ ಸಾರಿ ಫಾರ್ ದಟ್. ಇಲ್ಲಿ ನೋಡಿ, ಇಲ್ಲಿ ಏನು ಕೊಟ್ಟೆ ಈಗ, ಎಸ್ಗೆ 1 ಆರ್ಗೆ 0 ಅಂದರೆ ಇದನ್ನು ನೋಡಿ ಸರಿನಾ. ಇಲ್ಲ ಬೇಕಾದ್ರೆ ನೀವು ಇಲ್ಲಿ ಎಸ್ ಸ್ಟಾರ್ ಆರ್ ಸ್ಟಾರ್ ಅಂತಾನೆ ಮಾಡ್ಕೊಳ್ಳಿ, ಬಟ್ ಎಸ್ ಸ್ಟಾರ್ ಆರ್ ಸ್ಟಾರ್ ಮಾಡ್ಕೊಂಡ್ರೆ ಫುಲ್ ಕನ್ಫ್ಯೂಸ್ ಆಗ್ಬಿಡುತ್ತೆ ಅದರಿಂದ ಸರಿನಾ. ಸೊ ಈಗ ಸುಳಿ ಇದು ಕೇಸ್ ನಂಬರ್ ಯಾವುದು 3. ಫೈನಲ್ ಕೇಸ್ ಯಾವ್ದು ಈಗ, ಕೇಸ್ ನಂಬರ್ 4. ಕೇಸ್ ನಂಬರ್ 4. ಸೊ ಕೇಸ್ ನಂಬರ್ 4 ಎರಡಕ್ಕೂ 1 1 ಕೊಡೋಣ. ಸೊ ವೆನ್ ಎಸ್ ಇಸ್ ಈಕ್ವಲ್ ಟು 1 ಆರ್ ಇಸ್ ಈಕ್ವಲ್ ಟು 1 ಆಯ್ತಾ. ವೆನ್ ಎಸ್ ಇಸ್ ಈಕ್ವಲ್ ಟು 1 ಆರ್ ಇಸ್ ಈಕ್ವಲ್ ಟು 1, ಎಸ್ ಸ್ಟಾರ್ ಏನಾಗುತ್ತೆ, ಎಸ್ ಸ್ಟಾರ್ ಇಸ್ ಈಕ್ವಲ್ ಟು ಎಸ್ ಕಾಂಪ್ಲಿಮೆಂಟ್ ಪ್ಲಸ್ ಕ್ಲಾಕ್ ಹೋಲ್ ಕಾಂಪ್ಲಿಮೆಂಟ್. ವಾಟ್ ಇಸ್ ಎಸ್ ಕಾಂಪ್ಲಿಮೆಂಟ್? 1 ಕಾಂಪ್ಲಿಮೆಂಟ್ ಇಸ್ 0 ಪ್ಲಸ್ ಕ್ಲಾಕ್ 1 ಕೊಟ್ಟಿದ್ದೀವಿ, ಸೊ 1 ಕಾಂಪ್ಲಿಮೆಂಟ್ ಇಸ್ 0, ಇಲ್ಲಿ 0. ನೆಕ್ಸ್ಟ್ ಆರ್ ಸ್ಟಾರ್, ಆರ್ ಸ್ಟಾರ್ ಇಸ್ ಈಕ್ವಲ್ ಟು ಆರ್ ಕಾಂಪ್ಲಿಮೆಂಟ್ ಪ್ಲಸ್ ಕ್ಲಾಕ್. ಆರು ಎಷ್ಟು ಕೊಟ್ಟಿದ್ದೀವಿ, ಆರ್ಗೂ ಕೂಡ ವಿ ಹ್ಯಾಡ್ ಗಿವೆನ್ 1, ಸೊ 1 ಕಾಂಪ್ಲಿಮೆಂಟ್ 0, ಕ್ಲಾಕ್ 1 ಕಾಂಪ್ಲಿಮೆಂಟ್ 0, ಸೊ ಇಸ್ ಈಕ್ವಲ್ ಟು 0. ಸೊ ಇವಾಗ ಲ್ಯಾಚ್ ಇನ್ಪುಟ್ಸ್ ನೋಡಿ, ಎಸ್ ಸ್ಟಾರ್ ಎಷ್ಟು ಕೊಡ್ತಾ ಇದ್ದೀವಿ 0, ಆರ್ ಸ್ಟಾರ್ ಎಷ್ಟು ಕೊಡ್ತಾ ಇದ್ದೀವಿ 0. ಬಟ್ ಆಕ್ಚುಲಿ ಇಲ್ಲಿ ಎಸ್ ಆರ್ ಓವರ್ ಆಲ್ ಅಂದರೆ ಕರೆಕ್ಟಾಗಿ ಬರ್ತಿದ್ದೆ ಅವಾಗಲೇ, ಇರಲಿ ಬಿಡಿ. ಸೊ ಈಗ ಕ್ಲಾಕ್ ಬಂದು 1 ಕೊಟ್ಟೆ, ಎಸ್ ಮತ್ತು ಆರ್ ಎಷ್ಟು ಕೊಟ್ಟೆ, ಈಗ ಎರಡಕ್ಕೂ 1 1 ಕೊಟ್ಟೆ ಅಂದ್ಕೊಳ್ಳಿ. ಎರಡಕ್ಕೂ 1 1 ಕೊಟ್ಟರೆ ಏನಾಗುತ್ತೆ ಸರಿನಾ, ಎಲ್ಲೋ ತಪ್ಪು ಹೋಗ್ತಾ ಇದೆ, ಒಂದು ನಿಮಿಷ. ಸೊ ಈಗ ಎರಡಕ್ಕೂ 1 1 ಕೊಟ್ಟೆ, 1 1 ಕೊಟ್ಟರೆ ಎಷ್ಟು ಬಂತು, ಇಲ್ಲಿ 1 ಇಲ್ಲಿ 1 ಕೊಟ್ಟೆ, ಕರೆಕ್ಟ್ ತಾನೆ. ಇದನ್ನು ಅಬ್ಸರ್ವ್ ಮಾಡಿ, ಇದನ್ನು ಮೇನಾಗಿ ಅಬ್ಸರ್ವ್ ಮಾಡಿ. 1 1 ಕೊಟ್ಟನಾ, ಎಸ್ ಸ್ಟಾರ್ ಎಷ್ಟು ಬಂತು 0, ಆರ್ ಸ್ಟಾರ್ ಎಷ್ಟು ಬಂತು 0. ಇದನ್ನು ಅಬ್ಸರ್ವ್ ಮಾಡಿ, ಈ ಇನ್ಪುಟ್ಸ್ನ ಅಬ್ಸರ್ವ್ ಮಾಡಿ, ಎಸ್ ಸ್ಟಾರ್ 0 ಆರ್ ಸ್ಟಾರ್ 0 ಅಂದರೆ ಇದು ಲ್ಯಾಚ್ ಅಲ್ವಾ. ಲ್ಯಾಚಿಗೆ ಇನ್ಪುಟ್ಸ್ ಏನು ಹೋಗ್ತಾ ಇದೆ, ಇಲ್ಲೂ 0 ಹೋಗ್ತಾ ಇದೆ, ಇಲ್ಲೂ 0 ಹೋಗ್ತಾ ಇದೆ. ಸೊ 0 0 ಬಂದರೆ ಏನು ಬರುತ್ತೆ ನಮಗೆ ಗೊತ್ತಿಲ್ಲ, ದಟ್ ಬಿಕಮ್ಸ್ ಯೋರ್ ಇನ್ವ್ಯಾಲಿಡ್ ಕನೆಕ್ಷನ್ ಸರಿನಾ. ಆ್ಯಂಡ್ ಈಗ ಇದಿದೆ ಗೊತ್ತಾ, ಇದು ಕೂಡ ಡೋಂಟ್ ಕೇರ್, ಇದು ಕೂಡ ಹೋಲ್ಡ್ ಅಂತ. ನಾವು ಒನ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇವಾಗ ಫಸ್ಟು ಬ್ಲಾಕ್ ಡಯಾಗ್ರಾಮ್ ಇಟ್ಬಿಡಿ, ಈ ಫ್ಲಿಪ್ ಫ್ಲಾಪ್ ನೋಡಿ. ಫಸ್ಟ್ ಏನು ಮಾಡ್ತೀರಾ, ಲ್ಯಾಚ್ಗೆ ಇನ್ಪುಟ್ಸ್ನ ಅನಲೈಸಿಸ್ ಮಾಡೋಣ. ವಿ ವಿಲ್ ಅನಲೈಸ್ ದಿ ಇನ್ಪುಟ್ಸ್ ಫಾರ್ ಲ್ಯಾಚ್. ಎಸ್ ಸ್ಟಾರ್ ಏನು ಬರುತ್ತೆ, ಆರ್ ಸ್ಟಾರ್ ಏನು ಬರುತ್ತೆ, ಬಿಕಾಸ್ ಎಸ್ ಸ್ಟಾರ್ ಇಸ್ ಗೋಯಿಂಗ್ ಟು ಬಿ ದಿ ಒನ್ ಆಫ್ ದ ಇನ್ಪುಟ್ ಫಾರ್ ದಿ ಎಸ್ ಆರ್ ಲ್ಯಾಚ್ ಆ್ಯಂಡ್ ಆರ್ ಸ್ಟಾರ್ ಇಸ್ ಗೋಯಿಂಗ್ ಟು ಬಿ ಒನ್ ಆಫ್ ದಿ ಇನ್ಪುಟ್ ಫಾರ್ ದಿ ಎಸ್ ಆರ್ ಲ್ಯಾಚ್. ಕರೆಕ್ಟ್ ಅಲ್ವಾ. ಸೊ ಇವಾಗ ಇಲ್ಲಿ ಏನಾಗುತ್ತೆ ಅಬ್ಸರ್ವ್ ಮಾಡಿ, ಇಲ್ಲಿ ಎಸ್ಗೆ ನಾನು 0 ಕೊಟ್ಟೆ, ಆರ್ಗೂ 0 ಕೊಟ್ಟೆ, ಕರೆಕ್ಟಾ. ಇಲ್ಲಿ ಎಸ್ಗೂ 0 ಕೊಟ್ಟೆ, ಆರ್ಗೂ 0 ಕೊಟ್ಟೆ. ಎಸ್ ಸ್ಟಾರ್ ಏನು ಬಂತು 1, ಆರ್ ಸ್ಟಾರ್ ಏನು ಬಂತು 1. ಇಲ್ಲೂ 1 ಕೊಡ್ತಾ ಇದ್ದೀನಿ, ಇಲ್ಲೂ 1 ಕೊಡ್ತಾ ಇದ್ದೀನಿ. ಈ 1 ಯಾರಿಗೆ ಇನ್ಪುಟ್ಟು, ಲ್ಯಾಚ್ಗೆ. ಈ ಆರ್ ಅನ್ನೋದು 1 ಯಾರಿಗೆ ಇನ್ಪುಟ್ಟು, ಲ್ಯಾಚ್ಗೆ. ಇಲ್ಲೂ 1 ಇಲ್ಲೂ 1. ಫರ್ಗೆಟ್ ಅಬೌಟ್ ದಿಸ್ ಪಾರ್ಟ್ ನಾವು, ಬಿಕಾಸ್ ಇಟ್ ಇಸ್ ಆಲ್ರೆಡಿ ಡನ್. ಲ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎರಡೂ 1 1 ಕೊಟ್ಟರೆ ಲ್ಯಾಚ್ ಔಟ್ಪುಟ್ ಏನು ಬರುತ್ತೆ, 1 1 ಕೊಟ್ಟರೆ ಡೋಂಟ್ ಕೇರ್ ಹೋಲ್ಡ್ ಬರುತ್ತೆ. ಸೊ ದಟ್ ಈಸ್ ಎರಡಕ್ಕೂ 1 1 ಕೊಟ್ಟರೆ ಕರೆಕ್ಟ್ ತಾನೆ. ಎರಡಕ್ಕೂ 1 1 ಕೊಟ್ಟರೆ ಏನು ಬಂತು ನಿಮಗೆ ಇನ್ವ್ಯಾಲಿಡ್. ಸೊ 0 ಇಲ್ಲಿ 0 ಕೊಟ್ವಿ, ಇಲ್ಲಿ 0 ಕೊಟ್ವಿ. 0 0 ಕೊಟ್ಟಾಗ ಏನಾಯಿತು ನಿಮಗೆ ಔಟ್ಪುಟ್ ಏನು, ಇಲ್ಲೇನು ಬಂತು 1 1 ಬರುತ್ತೆ. ಫೈನಲ್ ಔಟ್ಪುಟ್ ಏನು ಬರುತ್ತೆ ನಿಮಗೆ, ಹೋಲ್ಡ್ ಕಂಡೀಷನ್ ಬರುತ್ತೆ. ನೆಕ್ಸ್ಟ್ ಬಂದು ಏನು ಮಾಡಿದ್ವಿ, ಎಸ್ ಇಸ್ ಈಕ್ವಲ್ ಟು 0, ಆರ್ ಇಸ್ ಈಕ್ವಲ್ ಟು 1. ಇಲ್ಲಿ 0 ಕೊಟ್ವಿ, ಇಲ್ಲಿ 1 ಕೊಟ್ವಿ, 0 1. ಇಲ್ಲಿ 0 ಕೊಟ್ಟಾಗ ಇದೆಷ್ಟು ಬಂತು, ಈಗ ಎಸ್ ಸ್ಟಾರ್ ಬಂದು 1 ಬಂತು, ಇದು 1 ಆಯಿತು, ಇದೆಷ್ಟಾಯಿತು 0. ಇದು 1 ಇದು 0. 1 0 ಇದ್ದಾಗ ಏನಾಗುತ್ತೆ ನೋಡಿ, 1 0 ಇದ್ದಾಗ 1 0 ಇದ್ದಾಗ 0 1 ಆಗುತ್ತೆ. ಕರೆಕ್ಟಾ. 0 1 ಅಂದರೆ ಏನಾಯಿತು, ರೀಸೆಟ್ ಆಯಿತು. ಕರೆಕ್ಟ್ ತಾನೆ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ಎಸ್ ಸ್ಟಾರ್ ಆರ್ ಸ್ಟಾರ್, ಡೈರೆಕ್ಟಾಗಿ ಎಸ್ ಆರ್ ವ್ಯಾಲ್ಯೂಸ್ ಹಾಕೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟು ಎಸ್ ಇಸ್ ಈಕ್ವಲ್ ಟು 0, ಆರ್ ಇಸ್ ಈಕ್ವಲ್ ಟು 1. ನೀವು ಬೇಕಾದ್ರೆ ಇದನ್ನ ಫ್ಲಿಪ್ ಮಾಡ್ಕೊಳ್ಳಿ, ಸೊ ದಟ್ ಯು ವಿಲ್ ಗೆಟ್ ಬ್ಯಾಕ್ ಯುವರ್ ಕಾಮನ್ ಟ್ರೂತ್ ಟೇಬಲ್. 0 1 ಹಾಕೊಳ್ಳಿ. 0 1 ಹಾಕಿದ್ರೆ ಎಸ್ ಸ್ಟಾರ್ ಎಷ್ಟು ಬಂತು, ಸರಿ 1 0 ಅಲ್ವಾ. ಎಸ್ ಓಕೆ ಫೈನ್. 1 0 ಹಾಕೊಳ್ಳಿ, 0 1 ಆಲ್ರೆಡಿ ಆಯಿತು. 1 0 ಹಾಕೊಳ್ಳಿ. 1 ಹಾಕಿದಾಗ ಎಸ್ ಸ್ಟಾರ್ ಎಷ್ಟು ಬಂತು, 0 ಬಂತು, ಇದು 1 ಬಂತು. ಸೊ ಇಲ್ಲಿ 0 ಕೊಡ್ತಾ ಇದೀವಿ, ಇಲ್ಲಿ 1 ಕೊಡ್ತಾ ಇದೀವಿ. 0 1 ನಲ್ಲಿ ಏನು ಬರುತ್ತೆ, ಲ್ಯಾಚಲ್ಲಿ 0 1 ಇದ್ರೆ 1 0 ಬರುತ್ತೆ. ಸೊ 0 1 ಇದ್ರೆ 1 0 ಬರುತ್ತೆ. ದಿಸ್ ಕಂಡೀಷನ್ ಇಸ್ ಕಾಲ್ಡ್ ಸೆಟ್. ಅಂಡ್ ಫೈನಲ್ ಆಗಿ ಫೋರ್ತ್ ಕಂಡೀಷನ್ ಏನಿದೆ, ಎರಡಕ್ಕೂ 1 1 ಕೊಡ್ತೀವಿ. ಇಲ್ಲಿ 1 ಇಲ್ಲಿ 1. ಇಲ್ಲಿ 1 1 ಕೊಟ್ಟಾಗ ಇದೇನಾಗುತ್ತೆ, ಎಸ್ ಸ್ಟಾರ್ ಏನಾಗುತ್ತೆ 0 ಆಯಿತು, ಇದು 0 ಆಯಿತು, ಇದು 0 ಆಯಿತು.
ಎರಡು 0 ಆದಾಗ ಏನಾಗುತ್ತೆ, ವಿ ನೋ ದಟ್ NAND ಗೇಟ್ ಅಲ್ಲಿ ವೆನ್ ಎನಿ ಒನ್ ಆಫ್ ದಿ ಇನ್ಪುಟ್ ಇಸ್ 0 ದ ಔಟ್ಪುಟ್ ಇಸ್ ಹೈ. ಇದು ಹೈ ಬರುತ್ತೆ, ಇದು ಹೈ ಬರುತ್ತೆ. ದಟ್ಸ್ ನಾಟ್ ಪಾಸಿಬಲ್ ಬಿಕಾಸ್ ಇದು 0 ಬಂದ್ರೆ ಇದು 1 ಬರಬೇಕು, ಇದು 1 ಬಂದ್ರೆ ಇದು 0 ಬರಬೇಕು. ಸೊ ಇಲ್ಲಿ ಎರಡಕ್ಕೂ 0 ಬರುತ್ತೆ, ಇದು 0 ಬರುತ್ತೆ, ಇದು 0 ಬರುತ್ತೆ. ದೇರ್ಫೋರ್ ಇದು ಇನ್ವ್ಯಾಲಿಡ್ ಕಂಡೀಷನ್ ಆಗುತ್ತೆ. ನಾವು ಕಂಪೇರ್ SR ಫ್ಲಿಪ್ ಫ್ಲಾಪ್ ವಿತ್ SR ಲ್ಯಾಚ್. SR ಲ್ಯಾಚ್ ಅಲ್ಲಿ ಏನಾಯ್ತು, 0 0 ಇರೋದು ಇನ್ವ್ಯಾಲಿಡ್ ಕಂಡೀಷನ್ ಆಗಿತ್ತು, ಕರೆಕ್ಟ್ ಅಲ್ವಾ? ಬಟ್ ಈ SR ಫ್ಲಿಪ್ ಫ್ಲಾಪ್ ಅಲ್ಲಿ ಏನಾಗಿದೆ, 0 0 ಅನ್ನೋದು ಹೋಲ್ಡ್ ಆಯ್ತು, 1 1 ಇದೆ ಗೊತ್ತಾ, ದಟ್ ಬಿಕೇಮ್ ವಾಟ್, ಇನ್ವ್ಯಾಲಿಡ್ ಕಂಡೀಷನ್. ಒಂದು 2 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ ನಿಮಗೇನೆ ಸರ್ಕ್ಯೂಟ್ ಅನಾಲಿಸಿಸ್. ಇದನ್ನ ನೀವು ಬರೀಬೇಕು ಅಂತಂದ್ರೆ ಯು ಆರ್ ಸಪೋಸ್ ಟು ಹ್ಯಾವ್ SR ಲ್ಯಾಚ್ ಟ್ರುತ್ ಟೇಬಲ್. ಫಸ್ಟ್ S ಸ್ಟಾರ್ ಫೈಂಡ್ ಔಟ್ ಮಾಡಿ, R ಸ್ಟಾರ್ ಫೈಂಡ್ ಔಟ್ ಮಾಡಿ. ಇದು ಲ್ಯಾಚ್ಗೆ ಇದು ನೋಡಿ, S ವ್ಯಾಲ್ಯೂ ಏನಿದೆ, R ವ್ಯಾಲ್ಯೂ ಏನಿದೆ ಅಲ್ಲಿ ನೋಡಿ. ಇಲ್ಲಿ 0 ಇಲ್ಲಿ 1 ಇತ್ತಾ, ಸೊ 0 1 ಅಂದ್ರೆ 1 0 ಬರುತ್ತೆ. ಸೊ ಡೈರೆಕ್ಟ್ ಆಗಿ ಬರ್ಕೋಬಹುದು, ಸರಿನಾ? ಸೊ ದಿಸ್ ಇಸ್ ಹೌ ಯುವರ್ SR ಫ್ಲಿಪ್ ಫ್ಲಾಪ್ ವರ್ಕ್ಸ್. ಕ್ಲಿಯರ್?